ಏನಿಲ್ಲ, ನಂಗೆ ಸೀರಿಯಲ್ ಕಡೆಯಿಂದ ಒಂದು ಚಾನ್ಸ್ ಸಿಕ್ಕದೆ ಕಾಮಿಡಿ ರೋಲ್ಗೆ. ಒಂದು ಮೆಸೇಜ್ ಬಂದದೆ ಕಾಲ್ ಬರ್ಬೋದು ಅನ್ನೋದು. ಕಾಲ್ ಬರ್ತದನ್ನು ಮಾಡಾನೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಫೈನಲಿ ಚಾನ್ಸ್ ಸಿಕ್ತಂದರೆ ನನ್ನ ಖುಷಿ ಪಡೋ ಮತ್ತು ಯಾರೂ ಇಲ್ಲ. ಓಕೆ, ಇದೇ ವಿಷಯನ ಈಗ ಮನೆಗೆಲ್ಲ ಹೇಳಬೇಕು. ಅವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಒಂದು ವೇಳೆ ಕಾಲ್ ಬಂದರೆ ಅವ್ರು ಸೆಲೆಕ್ಟ್ ಆದರೆ ತಡೋಣ, ಇನ್ನೂ ಆಗಲಿಲ್ಲ. ಹಾಂ, ಇಲ್ಲಿ ಅವ್ರಿಗೆ ಕಟ್ ಮಾಡ್ರಿ, ಅದು ಕಾಲ್ ಮಾಡ್ತಾರೆ, ರಿಪೀಟ್ ಕಾಲ್ ಮಾಡ್ದಂತ ಹೇಳಾರೆ. ಅದು ನೀವು ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳಿದ್ರಿ, ಹಾಗೆ ಫೋಟೋ ಅದನ್ನೆಲ್ಲ ಕಳಿಸಿದ್ದೀನಿ ಮೇಡಮ್. ಎಸ್ ಸರ್, ಎಲ್ಲ ಚೆಕ್ ಮಾಡಿದ್ದೀವಿ. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಿಮಗೆ ಮೇಘ ಸಂದೇಶ ಸೀರಿಯಲಲ್ಲಿ ಕಾಮಿಡಿ ರೋಲ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಹೆಂಗೆ ಅನಿಸ್ತದೆ? ವಾಟ್ಸ್ ಯುವರ್ ಫೀಲ್? ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹೆಲೋ ಕರ್ನಾಟಕ, ವೆಲ್ಕಮ್ ಟು ಮೈ ನ್ಯೂ ಅನದರ್ ವಿಡಿಯೋ. ಗೈಸ್ ಇವತ್ತೊಂದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಉಂಟು, ಅದು ನಿಮ್ಗೆ ಹೇಳಲೇಬೇಕು. ಅದಕ್ಕೂ ಮೊದಲು ಈ ನಮ್ಮ ಹುಚ್ಚಪ್ಪ ಒಬ್ಬವನೇ, ಅವನೊಬ್ಬ ಶಾಲೆ ಬಿಟ್ಟು ಬರುವ. ನಮ್ಮ ಶಾಲೆ ಟೈಮ್ ಆಯಿತು. ಜೀವನ ಶಾಲೆ ಓದ್ತೀಯ? ಓ ಹಾಂ, ಯಾವ ಶಾಲೆ ನಿಂದು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಶಾಲೆ ಹೆಸರು ಗೊತ್ತಿಲ್ವ? ಮತ್ತೆ ಶಾಲೆಗೆ ಓಕೆ, ಅವ್ನು ಬಿಟ್ಟು ಬರುವ, ಆಮೇಲೆ ಎಲ್ಲ ಹೇಳ್ತೇನೆ. ಬನ್ನಿ. ನಿನ್ನ ಬ್ಯಾಗ್ ಎಲ್ಲಿ? ಏನಮ್ರ ಬ್ಯಾಗ್ ಎಂತಕ್ಕಿಲ್ಲ? ಬೇಡಮ್ರ ಬಾಬಾ, ನಿಂಗೆ ಮೊದಲೇ ಯಾವುದು ಬೇಡ ಆಗಿತ್ತು, ಖಾಲಿ ಡ್ಯಾನ್ಸ್ ಅದೇಮ್ರ. ನೀನು ಡ್ಯಾನ್ಸ್ ಅದ ಇವತ್ತೆ? ಹಾಂ, ಹೌದಾ? ಸುಮ್ಮನೆ ದಿನ ನಿಮ್ಮ ಶಾಲೆ ಹುಡುಗಿರೆಲ್ಲ ಫ್ರೆಂಡ್ ಅವ್ರೆ? ಹಾಂ, ಹೇಳ ಮರೆಯ, ನಾ ಯಾರು ಅಮ್ಮಗಲ್ಲ ಹೇಳಿ ಕೊಡುದಿಲ್ವಾ? ಹೇಳ. ನೀವು ಓಕೆ ಗೈಸ್, ಎಂತ ಹೇಳೋದಂತ ಗೊತ್ತಾಗ್ತಿಲ್ಲ. ಫುಲ್ ನರ್ವಸ್ ಆಗೋಣ. ಇಷ್ಟು ದಿವಸ ಬಿಡು ಯಾವುದೋ ಒಂದು ವೀಡಿಯೋ ಮಾಡ್ಕೊಂತಿರ್ತಿದೆ, ಯಾವುದೋ ಒಂದು ಹೇಳ್ತಿದೆ. ಆದರೆ ನಂಗೆ ಇವತ್ತು ನರ್ವಸ್ ಆದಷ್ಟು ನಂಗೆ ಮತ್ತೆ ಯಾವಾಗೂ ಆಗ್ತಿಲ್ಲ. ನಂಗೆ ಮತ್ತಂತಂತ ಹೇಳಿದ್ರೆ ಇವತ್ತಿನ ದಿನ ಸಿಕ್ಕಾಪಟ್ಟಿ ಸ್ಪೆಷಲೇ. ಏನಿಲ್ಲ, ನಂಗೆ ಸೀರಿಯಲ್ ಕಡೆಯಿಂದ ಒಂದು ಚಾನ್ಸ್ ಸಿಕ್ಕದೆ ಕಾಮಿಡಿ ರೋಲ್ಗೆ. ಅದೇ ತುಂಬ ಎಂತ ಹೇಳೋದಂಗೆ ಗೊತ್ತಾಗ್ತಿಲ್ಲ. ಬಾಯೆಲ್ಲ ಮೊದಲೇ ಬಾಯ ಆದಿತ್ತು. ಓಕೆ, ಆ ಸೀರಿಯಲ್ ಚಾನ್ಸ್ ಸಿಕ್ಕಿರೋಕ್ಕೋಸ್ಕರ ನಂಗೆ ಸಿಕ್ಕಾಪಟ್ಟಿ ಖುಷಿ ಇದೆ. ನಂಗೆ ಈ ಥರದೊಂದು ದಿನ ಬಂತಂತ ಅಂದ್ಕೊಂಡೇ ಇರಲಿಲ್ಲಾಗಿತ್ತು. ಓಕೆ, ಇದೆಲ್ಲ ಆಗಿರೋದು ನಿಮ್ಮಿಂದ, ನೀವು ಮಾಡೋ ಸಪೋರ್ಟಿಂದ. ನೆಕ್ಸ್ಟ್ ದಿವಸ ಕಾಮಿಡಿ ವಿಡಿಯೋ ಮಾಡ್ತಿದ್ದೆ, ಅದು ಯಾವುದೋ ಮಾಡ್ತಿದ್ದೆ, ಅದೆಲ್ಲದಕ್ಕೂ ಸಪೋರ್ಟ್ ಮಾಡೋದು ನೀವು. ಇದೆಲ್ಲ ಕ್ರೆಡಿಟು ನಿಮಗೆ ಹೋಗಬೇಕು. ಥ್ಯಾಂಕ್ ಯು. ಓಕೆ, ಮತ್ತೊಂದಂತಂತ ಹೇಳಿದ್ರೆ, ಈಗ ಅವ್ರು ಕಾಲ್ ಮಾಡ್ತಂತ ಹೇಳಾರೆ. ಅಂದರೆ ಮೊನ್ನೆ ಅಷ್ಟೇ ಅವರು ನಮ್ಮ ಮೇಲ್ ಮಾಡಿದ್ರೆ, ಅದಾದಮೇಲೆ ಅವ್ರು ಕೇಳಿದ ವೀಡಿಯೋ ಅದನ್ನೆಲ್ಲ ಅವ್ರು ಕಳಿಸಿದೆ. ಈಗ ಎಂತಂತ ಹೇಳಿದ್ರೆ ಅವ್ರು ಒಂದು 2 ದಿವಸ ಬಿಟ್ಟು ಕಾಲ್ ಮಾಡ್ತಂತ ಹೇಳಾರೆ. ಇವತ್ತೊಂದು ಮೆಸೇಜ್ ಬಂದಿದೆ ಕಾಲ್ ಬರ್ಬೋದು ಅನ್ನೋದು. ಕಾಲ್ ಬರ್ತದನ್ನು ಮಾಡಾನೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಒಂದು ವೇಳೆ ಚಾನ್ಸ್ ಸಿಕ್ತು, ಫೈನಲಿ ಚಾನ್ಸ್ ಸಿಕ್ತಂದರೆ ನನ್ನ ಖುಷಿ ಪಡೋ ಮತ್ತು ಯಾರೂ ಇಲ್ಲ. ಓಕೆ, ಇದೇ ವಿಷಯನ ಈಗ ಮನೆಗೆಲ್ಲ ಹೇಳಬೇಕು. ಅವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಈಗ ಅವ್ರು ಕಾಲ್ ಮಾಡೋದೆಲ್ಲದು ಒಂಥರ ವಿಡಿಯೋ ಮಾಡಿ ಹಾಕೋ. ಒಂದು ವೇಳೆ ಸೆಲೆಕ್ಟ್ ಆದರೂ ಓಕೆ, ಇಲ್ದಿದ್ರು ಓಕೆ. ಒಂಥರ ನಮಗೆ ಚಾನ್ಸ್ ಸಿಗೋದೊಂದು ಮೂಮೆಂಟ್ಗಾರು ಹೋಯ್ತಲ್ಲ ಅನ್ನೋದೇ ನಂಗೆ ದೊಡ್ಡ ಖುಷಿ. ಓಕೆ, ಅವ್ರು ಕಾಲೆಲ್ಲ ಮಾಡ್ತಂತ ಹೇಳಾರೆ, ಅದನ್ನ ಹೇಳ್ತೆ. ಈಗ ಸದ್ಯಕ್ಕೆ ಮನೆಗೆಲ್ಲ ಒಳಗವ್ರೆ, ಅವ್ರಿಗೆ ಯಾರಿಗೂ ಹೇಳಿಲ್ಲ. ಗೊತ್ತದಲ್ಲ, ಗಡ ಆಗತ್ತಂತ. ಅವರೊಂದು 11 ಗಂಟೆ ಹಂಗೆ ಕಾಲ್ ಮಾಡ್ತಂತ ಹೇಳಾರೆ. ನೋಡುವ, ಕಾಲ್ ಬಂದಕ್ಕೂ ಕಂಟಿನ್ಯೂ ಮಾಡ್ತೆ. ಫೋನ್ ನಿಂಗೆ ಎಂತ ಕರೀಸನ್ ಅನಿಸ್ತದೆ? ಹೇಳುವಲ್ಲ ಮರೆ, ಒಂದು ಅಂದಾಜು ಹಾಕುವಲ್ಲ. ನಾ ಯಾವಾಗ ಹಿಂಗೆ ಕರೀಸಿನ ಇಲ್ಲ? ನಾರ್ಮಲ್ ಒಂದು ಯಾವ್ದು ವೀಡಿಯೋ ನಾರ್ಮಲಾಗಿ ವೀಡಿಯೋ ಅಂತ ಹೇಳೋದಿಲ್ಲ ಐತೆ. ಈಗ ಎಂತ ಇರ್ಬೋದು ಹೇಳು? ವೇಟ್ ಮಾಡಿ. ಈ ವಾಚ್ 2000. ಆ ವಾಚ್ ಕಂಡ್ರೆ ನೆಗಿ ಬರ್ತದೆ. ಯಪ್ಪ, ಇದಕ್ಕೆ 2000 ಅಂಬ್ರಿ. ಯಾವ್ದು ಜಾತ್ರೆ ಪೇಟೆ ಲೈಟಿಂಗ್ ಪಿಟಿ ಲೈಟ್ ಪಕ್ಕು ತಗೊಬರೋಣ ಹ್ಯಾಂಪ ತರಿಸ್ಬೇಡಿ. ಹಲೋ ನಮಸ್ತೆ. ಹಾಂ, ಹಲೋ ಮೇಡಮ್. ಹಲೋ ನಮಸ್ತೆ ಸರ್. ಹಾಂ, ಹೇಳಿ ಮೇಡಮ್. ಚರಣ್ ಅವರಾ? ಹಾಂ ಮೇಡಮ್, ಹೌದು. ಹಾಂ, ನಾವು zee5.com ಇಂದ ರಿಯಾ ಅಂತ. ಹಾಂ ಮೇಡಮ್, ಹೇಳಿ. ಹಾಂ, ನಾವು ನಿಮಗೆ 2 days ಬ್ಯಾಕ್ zee5.com ಇಂದ ಇಮೇಲ್ ಮಾಡಿದ್ವಿ. ಹಾಂ ಮೇಡಮ್, ಹೌದು. ಹಾಂ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಹಾಂ, ಓಕೆ ಮೇಡಮ್, ಹೇಳಿ. ಹಾಂ, ಒಂದು 5 minutes ಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡ್ತೆ. ಹಾಂ ಮೇಡಮ್, ಓಕೆ. ಓಕೆ. ಹಾಂ ಮೇಡಮ್. ಗೈಸ್, ಕಾಲಿಗೆ ಜಸ್ಟ್ ಬಂದಿತ್ತು. ಫೋನ್ ಎಂತ ಹೇಳ? ಇಲ್ಲ, ಅದು ಸೀರಿಯಲಿಂದ ಒಂದು ಇದಿತ್ತು, ಚಾನ್ಸ್ ಸಿಕ್ಕದೆ ಕಾಮಿಡಿ ರೋಲಾಗೆ. ಅವ್ರ ಮೇಲೆಲ್ಲ ಮಾಡಿನ ನಾನು.
ಅದು ಕಾಲ್ ಮಾಡ್ತಂತ ಹೇಳಿರು, ಇನ್ನು ಇವತ್ತು ಗೊತ್ತಾಗ್ತದೆ ಅಂದರೆ ಇವತ್ತು ನಾಳೆಗೆ ಮಾಡ್ತಂತ ಹೇಳಿರಪ್ಪ. ಇವತ್ತೇ ಕಾಲ್ ಬಂದದ್ದು, ನಾನು ಇವತ್ತು ಕರೆಸ್ಕೊಂಡು ಒಂದು ವೇಳೆ ಕಾಲ್ ಬಂದರೆ ಅವತ್ತು ಸೆಲೆಕ್ಟ್ ಆದರೆ ತಡೋಣ, ಇನ್ನೂ ಹಾಲಿಲ್ಲ. ಹಾಂ ಇಲ್ಲಿ ಅವ್ರಿಗೆ ಕಟ್ ಮಾಡ್ರಿ, ಅದು ಕಾಲ್ ಮಾಡ್ತಾರೆ, ರಿಪೀಟ್ ಕಾಲ್ ಮಾಡ್ದಂತ ಹೇಳಾರೆ. ಹೌದಾ ಕಾಮ್ ನಾನು ನರ್ವಸ್ 90 ಆಗ ಇನ್ನೂ ಸಾಕ್ಷಿ ಅಲ್ಲ ತಕೊಂಡ್ ಮಕ್ಕಳು. ಇದು ಪುಟ್ಟ ಗೌರಿ ಮದಿಗೆ ನನ್ನ ಗೌರಿ ಪಾತ್ರದ ತಕಂತ ಮಾಡ್ತಂತ ಹೇಳ. ಕಾಲ್ ಬಂದ್ರೆ ಕೊಡೇನು ಗೈಸ್? ಕಾಲ್ ಬಂದಿತ್ತು, ಈಗ ಅವ್ರು ಮತ್ತೊಸ್ತೇನು ಕಾಲ್ ಮಾಡ್ತಾರಂತೆ, ಆವಾಗ ನೋಡುವ ಮತ್ತೆ ಎಷ್ಟೊತ್ತೇನು ಕಾಲ್ ಮಾಡೋದು, ವೇಟ್ ಮಾಡುವ. ಸಿಕ್ಕಾಪಟ್ಟಿ ನರ್ವಸ್ ಅಂದರೆ ಸಿಕ್ಕಾಪಟ್ಟಿ ನರ್ವಸ್ ಆಗೋಣ ಅಂತಂದು ಹೇಳೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಇವನ ಮತ್ತು ಅವನ ಅಣ್ಣ ತಮ್ಮ ಇಬ್ಬರು ಕರೀಸಾನೆ, ನೋಡ್ಬೇಕಂತಂತೇಳಿ. ಹಲೋ ಹಲೋ ಸರ್, ಚರಣ್ ಅವರಾ? ಹಾಂ ಮೇಡಮ್, ಹೌದು. ಹಾಂ ಸರ್, ನನ್ನ ಹೆಸರು ರಿಯಾ ಪಂಡಿತ್ ಅಂತ. ಹಾಂ ಹೇಳಿ ಮೇಡಮ್. ಸರ್, ನಾವು ನಿಮಗೆ zee5.com ಇಂದ 2 days ಅಲ್ಲಿ ಇಮೇಲ್ ಮಾಡಿದ್ವಿ. ಹಾಂ ಮೇಡಮ್, ಅದು ರೆಸ್ಪಾನ್ಸ್ ಮಾಡಿದ್ದೀನಿ ಮೇಡಮ್. ಅದು ನೀವು ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳಿದ್ರಿ, ಹಾಗೆ ಫೋಟೋ ಅದನ್ನೆಲ್ಲ ಕಳಿಸಿದ್ದೀನಿ ಮೇಡಮ್. ಎಸ್ ಸರ್, ಎಲ್ಲ ಚೆಕ್ ಮಾಡಿದ್ದೀವಿ. ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ನಿಮಗೆ ಮೇಘ ಸಂದೇಶ ಸೀರಿಯಲ್ ಅಲ್ಲಿ ಕಾಮಿಡಿ ರೋಲ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರೊಮೋ ಶೂಟ್ ಇದೆ, ಸೊ ನೀವು ಬ್ಯಾಂಗ್ಳೂರ್ ಬರಬೇಕಾಗುತ್ತೆ. 2 days ಸ್ಟೇ ಆಗಬೇಕಾಗುತ್ತೆ. ಹೌದಾ ಮೇಡಮ್? ಈಗಂದ್ರೆ ಮೇಡಮ್ ಈಗ ಸ್ಟೇ ಎಲ್ಲ ಆಗ್ಬೇಕಂದ್ರೆ ಖರ್ಚೆಲ್ಲ ಅಂತ ಮೇಡಮ್ ನೀವು ನೋಡ್ಕೊಳ್ತೀರ ಅಥವಾ ನಾವೇ? ಎಸ್, ನಮ್ಮ ಟೀಮ್ ಕಡೆಯಿಂದ ನಾವೇ ನೋಡ್ಕೋತೀವಿ. ಓಕೆ ಮೇಡಮ್. ಓಕೆ, ಮತ್ತೆಲ್ಲ ಡಾಕ್ಯುಮೆಂಟ್ಸ್ ಆಗಿ ಲೊಕೇಶನ್ಸ್ ಶೇರ್ ಮಾಡಿರ್ತೀನಿ ವಾಟ್ಸಪ್ಗೆ. ಹಾಂ ಮೇಡಮ್, ಓಕೆ ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮರೇ ನಾ ಒಂದು ಎಂಥದ್ದು ಸೆಲೆಕ್ಟ್ ಆದರೂ ನಿಮ್ಗೊಂದು ಡೌಟ್ ಅದೆಯಲ್ಲ ಬರ. ನಾನು ಇವತ್ತು ಏಪ್ರಿಲ್ 1 ಪೂಲ್ ಮಾಡೋದು ನೀನು ಕಾಯ್ತು, ನಮ್ಗೆ ಗೊತ್ತದ. ಎಲ್ಲಿ ಹುಚ್ಚರು ಮರೆ. ಈಗ ನಾನು ಈಗ ನಂಬಿಕೆ ನಿಂಗೆ ಮೇಲ್ ಅರ್ಥ ಆಗ್ತದೆ. ನಾ ಮೇಲ್ ತೋರಿಸಿದ್ರು ನಂಬುದಿಲ್ಲ ಮರೆ. ಅದಕ್ಕೆ ನಿಂಗೆ ಎಂತ ಅನಿಸ್ತದೆ? ನಿಂಗೆ ಏಪ್ರಿಲ್ ಫುಲ್ ಅನಿಸ್ತದೆ? ನಾ ಮೊನ್ನೆನೇ ಹೇಳಿಲಾಗಿತ್ತಿದೆ. ಹಾಂ ಮತ್ತೆ ಮರೆಯ ಕೇಕ್ ಅಲ್ಲ ಮರೆಯ, ನಂಗೆ ಇಲ್ಲ ಗನ್ನ ಅವಮಾನ ನಾಯಿಯನ್ನು ನಾ ಎಂತ ಮಾಡ್ರು ಪ್ರಯೋಜನ ಇಲ್ಲ ಹಂಗ. ನನ್ನ ಫೋನೇ ಅಟ್ಟೆ ಅಲ್ಲ ಫೋನ ಸೆಲೆಕ್ಟ್ ಆಗನೆ ಅವ್ರು ಹೇಳಾರ ಹೆಂಗಿದ್ರು. ಈಗ ಅದೆಲ್ಲ ನೆಕ್ಸ್ಟ್ ಹೆಂಗೆ ಅಂತೆಲ್ಲ ನೋಡ್ಬೇಕು. ಈಗ ಅದಕ್ಕೂ ಮುಂಚೆ ನಮ್ಮನೆಗೆ ಸುಮಾರು ಡೌಟ್ ಅದೇ. ಡೌಟ್ ಪೀಸ್ ಒಂದು ಬಂದ ನಾ ಅರ್ಧ ತಪ್ಪು ಮಾಡೋ ಎಂತ ನಂಗೆ ಗೊತ್ತಾಗಲಿಲ್ಲ. ಇರಲಿ, ಡೌಟ್ ಪೀಸ್ ಅಲ್ಲ ಅವ್ರಿಗೆ ಎಲ್ಲ ಕೇಮ ಹೆಂಗೆ ಅದವ್ರು ಎಂತ ಮಾತಾಡ್ಬೇಕು. ಇವತ್ತು ಏಪ್ರಿಲ್ 1 ಅಲ್ಲ, ಅದೊಂದು ಹೌದು. ಅದಕ್ಕೆ ನಿಮ್ಗೆ ಹೆಂಗೆ ಅನಿಸ್ತದೆ? ವಾಟ್ಸ್ ಯುವರ್ ಫೀಲ್? ಹೇಳಿ, ನಾ 5 ದಿವಸ ಎಲ್ಲ ಮಣ್ಣು ತಿಂತಿದ್ದಲ್ಲ ಮನೆಗೆ, ಇವತ್ತು ಒಂದಿನ ಒಂದು ಮಾಡ್ತಾವನು ಹೇಳಿ. ನಂಗೆ ಹೀರೋ ಅಣ್ಣ ಡೌಟ್ ರಜ ನೀ ಹೇಳು ಮರೆ. ಅಣ್ಣ ಹೆಂಗ ಅನ್ಸ್ತದೆ ಅಣ್ಣ ಇವತ್ತು 5 ದಿವಸ ಮನೆಗೆ ಹೇಕಂತ ತಿಪ್ಪೋ ನಾನು ಮತ್ತೆ ಇಟ್ಟದ್ರಿ ಅದು ಪುಂಗಿ ಮಾತಾಡ್ರಲ್ಲ. ಡೌಟ್ ಹೊಡಿತಾ ನಾವಿಬ್ರು ಹಾರ್ಡ್ವರ್ಕ್ ವರ್ಕ್ ನಂಗೆ ಅದೊಂದು ತಲೆಗಿಲ್ಲ ಐತಿ. ನೀವು ಅದೊಂದು ಹೇಳ್ಮೇಲೆ ನಾ ಇಲ್ಲೊಂದು ಎಂತ ಅಲ್ಲ ಇದು ತಲೆಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನಾವು ಸೆಲೆಕ್ಟ್ ಆಗಿ ಅಂತ ಎಂತ ಒಂದು ಖುಷಿ ಇತ್ತು. ಶೇಖರ್ ಏನೋ ಒಂದು ಹೀರೋ ಟ್ಯಾಲೆಂಟ್ ತೋರಿಸ್ತೇವೆ ಅಂತೇಳಿ ನಾವು ಪೂಲೇ ಮಾಡಕ್ಕ. ಇದು ಯಾವುದೇ ಏಪ್ರಿಲ್ ಫೂಲ್ ಅಲ್ಲ. ಇವರು ಸ್ವಲ್ಪ ಮಜಾ ಮಾಡೋ ಜೋಕ್ ಅಲ್ಲೇನೋಸ್ಕರ ಏಪ್ರಿಲ್ ಫೂಲ್ ಅಂತ ಹೇಳಿದ್ರು. ಮಾಡ್ಬೇಕಂದ್ರೆ ನಂಗೆ ಈ ವಿಡಿಯೋನೇ ಮಾಡ್ಬೇಕಂತ ಏನಿಲ್ಲ ಆಗಿತ್ತು. ಈ ತರದ ಒಂದು ನಾಟಕ ಹಂಗಾರೆ ಈ ಮೇಲೆಲ್ಲ ಬಂದು ಹೆಂಗೆ ಮೇಲೆಲ್ಲ ಯಾರು ಮಾಡ್ತಾರ? ಅದಕ್ಕೆ ಇವ್ ಯಾರು ಬರೀ ನೆಗೆಟಿವ್ ಅಲ್ಲಿಂದ ಈಗ ಎಂತ ನಿಮ್ಗೆ ಎಂತ ಅನ್ಸ? ನಾ ಇದು ಆಗನಿಲ್ಲ ನೀ ಏಪ್ರಿಲ್ ಫೂಲ್ ಮನೆ ಆಳದೆ ನಾ ಆಗನಿಲ್ಲ ಡೌಟ್ ಶುರು ಆಯ್ತು ಇವನೇ ಅಪ್ಪಾರ. ಓಕೆ, ಫೈನಲ್ ಗೈಸ್, Zee5 ಈ ಕಡೆಯಿಂದ ಮೇಘ ಸಂದೇಶ ಸೀರಿಯಲ್ಗೆ ಕಾಮಿಡಿ ರೋಲ್ ನಾನು ಸೆಲೆಕ್ಟ್ ಮಾಡಿದ್ರೆ ನಂಗೆ ಇವಾಗ ಸಿಕ್ಕಾಪಟ್ಟಿ ಖುಷಿ ಆಗ್ತದೆ. ಇವ್ರಿಗೆ ಎಷ್ಟು ಹೇಳಿ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇವರು 20 ತಾರೀಕು ಏಪ್ರಿಲ್ 1 ಫೂಲ್ ಅನ್ನೋ ಲೆಕ್ಕದಾಗೆ ಅವ್ರೆ. ನೋಡುವ ಇವರು ಮತ್ತೆ ಯಾವ ಬರ್ತದೆ. ಈಗ ನಾನು ನಾಳೆಗೆ ಬೆಂಗಳೂರಿಗೆಲ್ಲ ಹೋಗೋದುಂಟು, ಆಡಿಷನ್ಗೆ. ಇದ್ರ ಸಿಕ್ಕಾಪಟ್ಟಿ ಕನ್ಸ್ಕೊಂಡ ಮಾತ್ರ ನಮ್ ನಂದಾಗಿತ್ತು. ಇವ ಅಣ್ಣ ಏನೋ ಮಾಡ್ತಾನೆ, ಚರಣ ಅಣ್ಣ ಏನೋ ಮಾಡ್ತಾನೆ ಅನ್ಕೊಂಡಿದ್ದ. ಅವ ಒಟ್ಟು ಕರ್ಕೊಂಡು ಬೂಚ ಕೈ ಹೊಡೆದು ಅಂದ ಪುನಃ
ಪವನ್ ಮರೆಯ ಈಗ ಎಂತ ಗೊತ್ತಾ, ಪವನ್ಗೆ ನನ್ಸಂತ ಇದ್ದಿದ್ದಿ ನಾ ಯಾವ ಥರ ಅದೆಲ್ಲ ಅವ್ನಿಗೆ ಗೊತ್ತಾಗದೆ. ನಮ್ಮಷ್ಟೇ ಗೊತ್ತಿಲ್ಲ, ಅವ್ನು ನನ್ಸಂತ ಇದ್ದಿದ್ದಿ ನಂದು ಎಲ್ಲದು ಅವ್ನಿಗೆ ಅರ್ಥ ಆಗ್ತದೆ. ಆದ್ರೆ ಅವ್ನ ತಮ್ಮಗೆ ಅರ್ಥ ಆಗ್ತಿಲ್ಲ, ಅವ್ನ ತಮ್ಮ ಹೇಳಿ ಇವನೇ ಗೊತ್ತಾವ. ಅದಕ್ಕೆ ಸಾರಿ ಅದಕ್ಕೆ ಗೊತ್ತಾಯ್ತು, ನಂಗೆ ಅರ್ಥ ಆಯ್ತು ನಿಮ್ಮ ಫೀಲಿಂಗು. ಏನೋ ಚರಣ ಸೆಲೆಕ್ಟ್ ಆದ ಇಷ್ಟು ದಿವ್ಸ ವೀಡಿಯೋ ಮಾಡ್ಕೊಂಡು ಮುಂದೊಂದು ದಿನ ಸೆಲೆಕ್ಟ್ ಆಗೇ ಆತ ಯಾವ್ದಾರು ಒಂದಿದ್ದಕ್ಕೆ. ಇವತ್ತು ನಾ ಫ್ರ್ಯಾಂಕ್ ಮಾಡೋದಷ್ಟೇ, ಅಂತಕ್ಕಂಥ ಏಪ್ರಿಲ್ 1 ಆಗಿದ್ದಕ್ಕೆ ಫ್ರ್ಯಾಂಕ್ ಮಾಡೋದು. ನಮ್ಮನೆಯವ್ರು ಏನು ಅನ್ಕೊಂಡ್ರೆ ಅದು ನಾ ಮಾಡೇ ಮಾಡ್ತೀವಿ. ಇವತ್ತು ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿರಲಿ, ಅದನ್ನ ಮಧ್ಯದಾಗೆಲ್ಲ ಬಿಡೋವಲ್ಲ ನಾನು. ಏನೋ ಇವತ್ತೊಂದು ವ್ಯೂಸ್ ಬರಲಿ, ನಾಳೆ ಬರಲಿಲ್ಲ ಬಿಡು, ನೆಕ್ಸ್ಟ್ ಬದನಗೋಸ್ಕರ ನಾ ಮಾಡವ. ಇವತ್ತೊಂದು ಚಾನ್ಸ್ ಸಿಗದೆ ಇರ್ಬೋದು, ನಾಳೆಗೆ ಒಂದೇನು ಚಾನ್ಸ್ ಸಿಗ್ತದೆ. ನಾ ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು ಅದು ಹಾಕಿ ಅದು ಬರೋ ತನಕ ನಾ ಬಿಡುದಿಲ್ಲ. ಓಕೆ, ನಮ್ಮ ಮನೆಯವ್ರು ಇವತ್ತು ಸ್ವಲ್ಪ ಬೇಜಾರು ಮಾಡಿದೆ. ಮತ್ತೇನಂತ ಹೇಳ್ರೆ, ನಮ್ಮ ಅಣ್ಣಂದಿರಲಿಲ್ಲ, ಅವ್ರಿಗೆ ಸ್ವಲ್ಪ ಬೂಚ್ ಹೊಡಿಬೇಕಂತಿದ್ದೆ. ಅವ್ರು ಕಂಡ್ರೆ ಯಾರು ಇಲ್ಲ, ಎಲ್ಲ ಒಂದೊಂದು ಕೆಲಸ ಅನ್ಕೊ ಹೋದಾರು. ಅಷ್ಟು ಜಾಗದಕ್ಕೂ ಒಂದು ಹಾಕ್ತೇನೆ ಹಲ್ಕಟ್ ನನ್ನ ಇವನ್ನ ವಿಡಿಯೋ ಸೇರ್ಸ್ಕೊಂಡಂತ ತಪ್ಪಾಯ್ತು. ಅದಕ್ಕೆ ಸಾರಿ. ನೆಕ್ಸ್ಟು ಇದೇ ಫೇಕ್ ನ್ಯೂಸ್ನ ಏನು ರಿಯಾಲಿಟಿ ಮಾಡುವ ಜವಾಬ್ದಾರಿ ನಂದು. ನಮ್ಮ ಅಪ್ಪನಿಗೆ ಹೇಳ್ಬೇಕಾದ್ರೆ ಹಿಡಿ ಕೊಟ್ಟೆ ಪಡಿತು. ಓಕೆ ಗೈಸ್, ಈಗ ಮತ್ತೊಂದು ಹೇಳಿದ್ರೆ, ಈ ಕಾಲ್ ಮಾಡೋದು ನಮ್ಮ ಕ್ಲಾಸ್ ಹುಡುಗಿ, ಅವಳಿಗೆ ಒಂದು 3-4 ದಿನ ಐತಿ ಅವ್ಳು ಹೇಳ್ತಿ ಹಿಂಗೆ ಮಾಡಿ ಅದು ಎಲ್ಲ ಹೆದರಿಕೆ ಅಂತಕ್ಕಂತ ಅವ್ರು ವೀಡಿಯೋ ಮಾಡೋರಲ್ಲ, ಅವ್ರಿಗೆಲ್ಲ ಹೆದರಿಕೆ ಮನೆಯವ್ರಿಗೆಲ್ಲ ಕಾಲ್ ಮಾಡಿ ಕೋರ್ಸನ್ನು ಮಾತಾಡ್ಬೇಕಂದ್ರೆ ಅದಕ್ಕೆ ಹೆಂಗೋ ಇದು ಮಾಡಿ ಮಾತಾಡ್ಸೋದು. ಓಕೆ, ಅವಳಿಗೊಂದು ಥ್ಯಾಂಕ್ ಯು. ನಮಗಿದೆ ಎಂತಕ್ಕಂತ ಹೇಳಿದ್ರೆ ನಾನು ಇದೇ ರಾತ್ರಿಗೆ ಸ್ವಲ್ಪ ಬೈ ಬಿಟ್ಟಿದ್ದೆ ಅರ್ಧ ಗೈಸ್. ನಾನು ಸರಿ ಇಲ್ಲ, ನಾನು ತಿಕ್ಲ ಅದ್ರ ಒಬ್ಬಗದಲ್ಲ ಜಾಸ್ತಿ ಹೊರಿತಿ ಗುಲಾಬು. ನಮ್ಮ ಫ್ಯಾಮಿಲಿಯವರು ತುಂಬ ಏನು ಹೇಳ್ಬೇಕು, ಕ್ಷಮಿಸಿ ನನ್ನನ್ನು. ನಾನು ಈ ಥರ ಪ್ರ್ಯಾಂಕ್ ಮಾಡೋಕ್ಕಾಗ ಹೇಳ್ಬೇಕಂದ್ರೆ ಇದು ನನ್ನ ಫಸ್ಟ್ ಪ್ರ್ಯಾಂಕ್ ಸಕ್ಸಸ್ ಆಯಿತು. ಈ ನನ್ನ ಮಗ ಬಂದು ಹಾಳು ಮಾಡ್ದೆ ಗುಲಾಬ. ನೀವು ಎಂತ ಮಾಡೋದಂತ ಹೇಳ್ರೆ, ನಾ ಹಿಂಗೆ ಹೇಳೋದಕ್ಕೋಸ್ಕರ ಮನೆಗೆ ಚಹಾ ಕುಡಿದೆಲ್ಲ ಓಡುವ ನಾನು. ನಮ್ದ್ರೆ ಜಾಸ್ತಿ ನಮ್ದು ಅಂದ್ರೆ ಅವ ಒಬ್ಬನೇ ಹುಚ್ಚ ಗೈಸ್. ಈಗ ಜಯರಾಜ್ ಎಂತ ಮಾಡು ಅಂತ ಹೇಳ್ರೆ, ಅವ್ನು ಶಾರ್ಪ ನನ್ನ ಮಗ. ಅದಕ್ಕೋಸ್ಕರ ಎಲ್ಲ ನಾನು ಮೇಲ್ ಬಂದಿತ್ತಲ್ಲ, ಅದು ಸ್ವಲ್ಪ ಕ್ರಾಪ್ ಮಾಡಿ ಅವ್ನು ಕಳಿಸ್ದೆ. ಇದು ಸ್ವಲ್ಪ ಅರ್ಥ ಆಗಲಿಲ್ಲ, ಇದು ಅಂತ ಸ್ವಲ್ಪ ಹೇಳು. ಅವ ಎಂತಕ್ಕಂತ ಹೇಳಿದ್ರೆ, ನಾನು ಕೆಲವೊಂದು ಪ್ರಮೋಷನ್ದೆಲ್ಲ ಬಂದು ಅವ್ನಿಗೆ ಹಾಗೆ ಕಳಿಸ್ತೀನಿ. ನೋಡು ಅವ ಒಳ್ಳೆ ಡೌಟು, ಅವ ಹುಚ್ಚ. ಓಕೆ, ಅವ್ನು ಕಳಿಸುವ, ಅವ ಎಂತ ರೆಸ್ಪಾನ್ಸ್ ಮಾಡ್ತಾನೆ ನೋಡುವ. ಅದಾದ್ಮೇಲೆ ನಾವು ಹೋಗಿ ನಂದು ಈ ಥರ ಎಲ್ಲ ಬಂದಿತ್ತು ಕಾಲು ಹಿಂಗೆಲ್ಲ ಮಾಡಿರು ಅಂತ ಹೇಳಿ ಸ್ವಲ್ಪ ಮೊಳ್ ಮಾಡು ಕಾಂತೆ ನೋಡುವ. ಜಯರಾಜಿ ಕಾಲ್ ಮಾಡಿ ನಾವು ಸ್ವಲ್ಪ ನಂಬನೆ ನೋಡುವ ಈಗ ಎಂತ ಅಂತೇಳಿ. ಅವನು ಸರಿ ಅವನು ಮರೆ, ನನ್ನ ಲೆಕ್ಕ ಈಗ ಅಲ್ಲಿ ಆದ್ಮೇಲೆ ನನ್ನ ಮಗ ಕಂಡೇ ಕಂಡು ಹಿಡಿತಾನೆ. ಓಕೆ, ಹೋಗುವ. ಹಲೋ ಹೇಳಿ ಮೇಡಮ್. ಹಾಂ ಮೇಡಮ್, ಹೌದು. ಹಾಂ ಮೇಡಮ್, ಹೇಳಿ. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಸೊ ಅದಕ್ಕೆ ನಿಮಗೆ ಮೇಘ ಸಂದೇಶ ಸೀರಿಯಲಲ್ಲಿ ಕಾಮಿಡಿ ರೋಲ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಂ ಮೇಡಮ್, ಅಂದರೆ ಬೆಂಗಳೂರಾ ಮೇಡಮ್? ಹಾಂ, ಬೆಂಗಳೂರು. ಮೇಡಮ್, ಅದು ಈಗ ಬೆಂಗಳೂರು ಅಂದರೆ ಈಗ ನಿಮ್ಮ ಟೀಮ್ನವರೇ ನೋಡ್ಕೊಳ್ತಾರೆ ಈಗ 2 ಡೇಸಿಂದ ಎಲ್ಲದು? ಹೌದು, ನಮ್ಮ ಟೀಮೇ ನೋಡ್ಕೊಳ್ತೀವಿ. ಹೌದಾ? ಓಕೆ ಮೇಡಮ್, ಓಕೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಯಾವ ಪಂಡಿತ? ರಿಯಾ ಸೀರಿಯಲ್ ನೇಮ್ ಎಂತಂದು ಹಾಕ್ರಿ ಕಣ. ಇಷ್ಟು ದಿನ ನಿಮ್ಮ ಸಪೋರ್ಟ್ಗೆ ಸರ್ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನಗೊಂದು ಏನಾದರೂ ಹೇಳಿ ಅಣ್ಣ, ನಮ್ಮದು ಉದ್ಧಾರ ಆಗೋದಿಲ್ಲ ಅನ್ನೋ ಒಂದು ಮಾತಿಗೆ ನಾನು ಇವತ್ತೇ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅನಿಸುತ್ತೆ. ನಿಜ ಏನು ಅನಿಸುತ್ತೆ? ಏನಿಲ್ಲ, ಏನು ಹೇಳೋದು, ತುಂಬ ಖುಷಿ ಆಗ್ತದೆ. ಬತ್ತಲ್ಲ ಬೆಂಗಳೂರಿಗೆ? ಬೆಂಗಳೂರು ನಾನು ಹೋಗೋದಿದೆ. ನಾನು ಪಾರ್ಟಿಗೆಲ್ಲಪ್ಪ? ಪಾರ್ಟಿ ಕ್ವಾಲಿಟಿಗೆ ಕ್ವಾಲಿಟಿ ಹಾಪು ದೊಡ್ಡದಾಗಿತ್ತ? ದುಡ್ಡಿಲ್ಲ. ಇವತ್ತು ಏಪ್ರಿಲ್ ಫೂಲ್ ಅಲ್ಲ. ಏಪ್ರಿಲ್ ಫೂಲ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ರುಕ್ ಎಂತ ಮಾಡ್ತಿದ್ದೆ ಹುಚ್ಚ? ಮತ್ತನೆಂತ ಹೇಳಿದೆ, ನಾ ಪವನ್ ನಿನ್ನೂ ಬಂದಿಲ್ಲ ಕಾಲ್ ಹೊಡ್ದ, ಈ ಕಾಲಲ್ಲಿ ರಿಂಗ್ ಆಗ್ತದೆ, ನೀ ಕೇಂತಿಲ್ಲ ಅದು. ಫೂಲ್ ಏಪ್ರಿಲ್ ಫೂಲ್.
ಫೋನ್ ಮಾತ್ರ ನಮ್ಮ ಕ್ಲಾಸ್ ಹುಡುಗಿ ಅದು ನಮ್ದು ಜಜ್ ಅಂದ್ರೆ ಆ ಥರ ನಿಂತಲ್ಲ ನಂಗೆ ಏಪ್ರಿಲ್ ಫೂಲ್ ಮಾಡ್ತಾನೆ ಆ ಫೀಲ್ ಗೊತ್ತಿತ್ತು ನಿಂಗೆ ಏಪ್ರಿಲ್ ಫೂಲ್ ಮಾಡಕ್ಕೆ ಯಾರು ಕಳ್ಸಾರ ಮಾಡೋದು ಫಸ್ಟ್ ಇಲ್ಲ ಚಾನ್ಸೇ ಇಲ್ಲ ನೋವೇ ನಾ ಮಾಡೋದು ಇದಕ್ಕೆ 1 ವಾರ ಟೈಮ್ ತಗೊಂಡು ಫೋನ್ ಮಾಡೋಕೆ ಜಜ ನೀ ಹೇಳೋದೊಂದು ಮಾತಿತ್ತಲ್ಲ ನಾ ಉದ್ಧಾರ ಆಗೋದಿಲ್ಲ ಅದಿನ್ನು ಆಗಲಿಲ್ಲ ನಾನು ಮಧು ಇಲ್ವಾ ಇಲ್ಲ ಮಧು ನಾನು ಸ್ಕೆಚ್ ಹಾಕಂತಿದ್ದು ಮೇಲೆಲ್ಲ ಅವನಿಗೆ ಕ್ರಿಯೇಟ್ ಮಾಡ್ಸಂದ ಫಸ್ಟ್ ವಿಡಿಯೋದು ಪ್ರ್ಯಾಂಕ್ ವಿಡಿಯೋದಾಗ ಸಕ್ಸಸ್ ನಮ್ಮ ಜಯರಾಜ ನಾವು ಮಳ್ಳು ಮಾಡ್ದಂದ್ರೆ ಸಕ್ಸಸ್ ಇದು ಓ ನಾ ಫಸ್ಟ್ ಸ್ಟಾರ್ಟಿಂಗ್ ಹೇಳೋದೆ ಅಂತ ಗೊತ್ತದ ವಿಡಿಯೋದಾಗೆ ಯಾರು ಕಂಡಿಡ್ದು ಆ ಜಯರಾಜ್ ಕಂಡಿಡ್ತಾನೆ ಮರ ಹೆಂಗಾರು ಕಂಡಿಡ್ತಾನೆ ಆ ಸತ್ತವ್ ಹೇಳು ಬರ್ದಿಲ್ಲ ಮರ ಅವ್ನು ನನ್ನ ಹಣಿ ಬರ ಹೆಂಗಿರೋ ಗೊತ್ತದ್ಯಾ ಹಾಂ ಅದಕ್ಕೋಸ್ಕರ ಕಂಡು ಹಿಡಿತಾನೆ ಮಾಡ್ದೆ ಕಂಡ್ರೆ ಪೂಲ್ ಯಾರಿಗಾರು ಒಬ್ರಿಗೆ ಹೇಳ್ಬೇಕು ಅದಕ್ಕೆ ನಾನು ಹಿಂಗೂ ಹೇಳಿಲ್ಲ ನಾನು ಹಿಂಗೆ ಹೇಳೋದು ದೊಡ್ಡದಲ್ಲ ಇತ್ತು ನಾನು ಹಿಂಗೆ ಅಂತ ಕೇಳಿಲ್ಲ ನೀ ಜಾಸ್ತಿ ಮೊಬ್ಬಪ್ಪು ನೀನು ಎಲ್ಲರಿಗೂ ಪ್ರ್ಯಾಂಕ್ ಆತ ಅನ್ಕೊಂಡು ನಾನು ಹಿಂಗೆ ಕಡ್ರೆ ನೀ ಚಾಲು ಹೋಗಿದೆ ಮರೆ ಯಾರು ಚಾಲು ಇದ್ರು ಅವ್ರು ಬಂದಾಗಾರೆ ಡಿಪ್ರೆಷನ್ ಪ್ರ್ಯಾಂಕ್ ಅಂತೂ ಸಕ್ಸಸ್ ಆಯಿತು ಓಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಓಕೆ ಇದು ಮುಂದೊಂದು ದಿನ ಇದೇ ನಿಜ ಆಗಬೇಕು ಅನ್ನೋ ಥರ ಮಾಡುವ ಒಂದು ಆಸೆ ಯೋಚನೆ ಎಲ್ಲ ಉಂಟು ನೋಡುವ ನೆಕ್ಸ್ಟ್ ನಾವು ಒಂದು ವೇಳೆ ಸೆಲೆಕ್ಟ್ ಆದರೂ ನಮ್ಮ ದೋಸ್ತರು ನಂಬೋದಿಲ್ಲ ಹಂಗಾಗತ್ತೆ ಕತೆ ಓಕೆ ಗೈಸ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡುವ ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಬ್ಸ್ಕ್ರೈಬೇ ಮಾಡಿಲ್ಲ